ಹಲೋ ಮೈ ಡಿಯರ್ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್. ಈಗ ಕನ್ನಡ ಎಕ್ಸಾಮ್ ಮುಗಿಸಿದ್ದೀರಿ. ಈಗ ನೆಕ್ಸ್ಟು ಇಂಗ್ಲೀಷ್ ಕೂಡ ಎಕ್ಸಾಮ್ ಇರೋದು. ಈ ಇಂಗ್ಲೀಷ್ ಎಕ್ಸಾಮ್ ರಿಲೇಟೆಡ್ ಏನಂತಂದರೆ ಭಾಳ ಟಫೆಸ್ಟ್ ಪಾರ್ಟು ಯಾವುದು ಅಂತಂದರೆ ಎಲ್ಲರಿಗೂ ಬರೋದು ಏನಂತಂದರೆ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆರ್ ಇಂಡೈರೆಕ್ಟ್ ಸ್ಪೀಚಾಗಿ ಕನ್ವರ್ಟ್ ಮಾಡೋದು. ಹಾಗಿದ್ರೆ ಲಾಸ್ಟ್ ಮಿನಿಟ್ಸ್ ರೀಕ್ಯಾಪ್, ಹೌದಾ? ಇದನ್ನು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗೋಣ. ಇವು ಎಕ್ಸಾಂಪಲ್ಸು ಬೋರ್ಡಿನಿಂದ ಬಂದಿರುವಂಥವು, ಹೌದಾ? ನಮಗೆ ಮಾಡೆಲ್ ಕ್ವಶನ್ ಪೇಪರ್ ಇರ್ಬೋದು ಅಥವಾ ಬೋರ್ಡ್ ಒಂದು ಸೆಟ್ ಆಫ್ ಕ್ವಶನ್ ಪೇಪರ್ ಕೂಡ ಕಳಿಸಿದ್ದಾರೆ. ಅದರಿಂದ ಆಯ್ದ ಭಾಗಗಳನ್ನ ಕೆಲವೊಂದು ತಗೊಂಡು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹೀಗಾಗಿ ಇದು 5 ಮಾರ್ಕ್ಸಿಗೆ ಫಿಕ್ಸ್ ಆಗಿರುವಂಥ ಟಾಪಿಕ್ಕು. ಸ್ವಲ್ಪ ನೆನಪಿರಲಿ, ಇಲ್ಲೇ ಎಷ್ಟೋ ಜನ ಮಾರ್ಕ್ಸ್ಗಳನ್ನ ಕಳ್ಕೊಳ್ತೀರಿ. ಹೀಗಾಗಿ ನಾನು ಲೆಂಗ್ತಿ ಏನು ಹೋಗಲ್ಲ, ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗ್ತಾ ಇದ್ದೇನೆ. ಸ್ವಲ್ಪ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೋಕ್ ಹೋಗ್ಬಿಡಿ ಅಂತ ಹೇಳ್ತಾ ಇರೋದು. ಓಕೆ, ನೋಡಿ ಇಲ್ಲಿ ಏನು ಒಂದು ಕನ್ವರ್ಸೇಷನ್ ಆಗ್ತಾ ಇದೆ ಅಂದರೆ ರಜತ್ ಮತ್ತು ಫಾದರ್ ಕನ್ವರ್ಸೇಷನ್ ಆಗ್ತಾ ಇದೆ, ಹೌದಾ? ಫಸ್ಟ್ ಏನು ಕೊಟ್ಟಿದೆ ನೋಡಿ, ಪಾಪ ಕ್ಯಾನ್ ಯು ಪ್ಲೀಸ್ ಟೇಕ್ ಮಿ ಟು ಸೆಂಟ್ರಲ್ ಹಾಲ್ ಟುಡೇ ಈವ್ನಿಂಗ್. ಫಾದರ್, ಹೌದಾ? ಸೊ ರಜತ್ ಹೆಂಗೆ ತಗೋತೇವೆ ಅಂದರೆ ರಿಕ್ವೆಸ್ಟೆಡ್. ಯಾಕೆ ರಿಕ್ವೆಸ್ಟೆಡ್ ಅಂತ ಇಲ್ಲಿ ನೋಡಿ ಕ್ಯಾನ್ ಅಂತಿದೆ, ಹೌದಾ? ಅದಕ್ಕಾಗಿ ರಿಕ್ವೆಸ್ಟೆಡ್ ಹೀಸ್ ಆಸ್ ಫಾದರ್ ಅಂತ ತಗೋದು. ಇಫ್ ಅಂತ ಯಾಕೆ ತಗೋತೇವೆ ಅಂದರೆ ಈ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎಸ್ ಆರ್ ನೋ ಟೈಪ್ ಕ್ವಶನ್. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಇರೋದ್ರಿಂದ ಇಲ್ಲಿ ನಾವು ಇಫ್ ಅಂತ ತಗೋತೇವೆ, ಹೌದಾ? ನೆಕ್ಸ್ಟ್ ಇಲ್ಲಿ ಯು ಅಂದ್ರೆ ಯಾರು? ದಿಸ್ ಈಸ್ ವಾಟ್ ಇಯರ್ ಹಿ ಅಂತ ತಗೋತೇವೆ. ಸೊ ದಿಸ್ ಈಸ್ ಅ ರೀಸನ್ ಹಿ. ಕ್ಯಾನ್ ಇದ್ದು ಕೊಟ್ಟಾಗತ್ತೆ, ಕುಡ್ ಟೇಕ್ ಹಿಮ್ ಟು ದ ಸೆಂಟ್ರಲ್ ಹಾಲ್ ದಟ್ ಈವ್ನಿಂಗ್, ಹೌದಾ? ಅದಕ್ಕೆ ಫಾದರ್ ರಿಪ್ಲೈ ಮಾಡ್ತಾರೆ. ಫಾದರ್ ಆಸ್ಕ್ಡ್ ರಜತ್ ವೈ. ಇಲ್ಲಿ ನೋಡಿ, ವೈ ಡೂ ಯು ವಾಂಟ್ ಮೀ ಟು ಗೋ ಇತ್ತೇರಿ. ಇಲ್ಲಿ ವೈ ಆಸ್ ಇಟ್ ಈಸ್ ಇಟ್ಕೊಳ್ತೇವೆ. ಯು ಅಂದ್ರೆ ಯಾರು ಅಂತಂದ್ರೆ ಇಲ್ಲಿ ಹಿ ಅಂತಂದಾಗೆ. ಸೊ ಇಲ್ಲಿ ಹಿ, ದಿಸ್ ಈಸ್ ವಾಟ್ ಇಯರ್ ಹಿ ಒಂದು. ಆಮೇಲೆ ಹಿ ವಾಂಟ್, ಈ ವಾಂಟ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟು. ಈ ಸಿಂಪಲ್ ಪ್ರೆಸೆಂಟ್ ಇದ್ದದ್ದು ಸಿಂಪಲ್ ಪಾಸ್ಟ್ ಆಗಿ ಬದಲಾವಣೆ ಆಗತ್ತೆ. ಹೀಗಾಗಿ ನಾವು ಏನು ಮಾಡ್ತೇವೆ, ಹಿ ವಾಂಟೆಡ್ ಟು ಗೋ ದೇರ್ ಅಂತ ಹಾಕೋತೀವಿ. ಹಾಗೆ ಕಂಟಿನ್ಯೂ ಮಾಡ್ತಾ ಹೋದ ಹಾಗೆ ರಜತ್ ರಿಪ್ಲೈಡ್ ದ್ಯಾಟ್, ಸಿ ದಿಸ್ ಒನ್. ರಜತ್ ರಿಪ್ಲೈಡ್ ದ್ಯಾಟ್ ಡಿಸ್ಟ್ರಿಕ್ಟ್ ಲೆವೆಲ್ ಕಲ್ಚರಲ್ ಕಾಂಪಿಟೇಷನ್ಸ್ ವಿಲ್ ಬಿ. ಇದ್ದಿದ್ದನ್ನ ಏನು ಮಾಡ್ಕೊಳ್ತೇವೆ, ವುಡ್ ಬಿ ಅಂತ ಆಗತ್ತೆ. ವುಡ್ ಬಿ ಹೆಲ್ಡ್ ದೇಯರ್, ಹೆಲ್ಡ್ ದೇಯರ್. ನೆಕ್ಸ್ಟ್ ಅದಕ್ಕೆ ದೆನ್ ಫಾದರ್ ಶಾಲ್ ವಿ ಗೋ ದೇರ್ ಎಟ್ 5 PM ಅಂತಂದಾಗ ಫಾದರ್ ಆಸ್ ರಜತ್ ಇಫ್ ದೇ ಕುಡ್ ಗೋ ದೇರ್ 5 PM. ರಜತ್ ರಿಪ್ಲೈಡ್ ನೆಗೆಟಿವ್ಲಿ. ಸ್ವಲ್ಪ ಈ ರೀತಿ ತಗೋಬೇಕಾಗತ್ತ, ಏನಂತ ನೋ ಅನ್ನೋದನ್ನ. ಅಂಡ್ ಸೇಡ್ ದ್ಯಾಟ್ ದೇ ಶುಡ್ ಗೋ ಅಟ್ 6 PM. ನೋಡಿ ಇಷ್ಟೇ ಬರೀಬೇಕು, ಸ್ವಲ್ಪ ಸಮಯ, ಯಾಕಂದ್ರೆ ಲಾಸ್ಟ್ ಮಿನಿಟ್ ರೀಕ್ಯಾಪ್ ಅಂತ ಹೇಳಿರ್ತಲ್ಲ, ಆ ರೀತಿ ನಾನು ಮಾಡ್ತಾ ಇದ್ದೀನಿ. ಇದನ್ನ ಲೆಂಗ್ತಿಯಾಗಿ ಎಷ್ಟೋ ಕ್ಲಾಸಲ್ಲಿ ನಾನು ಮಾಡಿದ್ದೀನಿ. ಈಗ ಶಾರ್ಟ್ ಎಷ್ಟು ಸಾಧ್ಯ ಐತಿಲ್ಲ ಕಡಿಮೆ ಸಮಯ ಇರೋದನ್ನ ಲಾಸ್ಟ್ ರಿಕ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗೆ ಸೆಕೆಂಡ್ ನೋಡಿ, ಇದನ್ನ ಎಷ್ಟೋ ಸಲ ಬಿಡಿಸಿರೋದು. ಸೆಕೆಂಡ್ ಎಕ್ಸಾಂಪಲ್ ಬಹಳ ಸಲ ಬಂದಿರುತ್ತೆ. ಈ ಸರಿನೂ ಕೂಡ ಆನ್ಯುವಲ್ ಎಕ್ಸಾಮಿನೇಷನ್ ಇಂದ ಬಹಳ ಇಂಪಾರ್ಟೆಂಟ್ ಈ ಟಾಪಿಕ್. ಸ್ವಲ್ಪ ನೆನಪಿರಲಿ, ಇದು ಕ್ವಶನ್ ಕೂಡ ನೆನಪಿಟ್ಕೊಡಿ. ಇಲ್ಲಿ ನೋಡಿ, ವಾಟ್ ಈಸ್ ಯುವರ್ ಫಸ್ಟ್ ಲೆಟರ್ ರೀಡಿಂಗ್? ಅಲ್ಲಿ ಫಿನನ್ ಆಸ್ಕ್ಡ್, ಯಾರಿಗೆ? ಬೋಗಸ್. ವಾಟ್ನ ಇದನ್ನೇ ತಗೋತೇವೆ. ವಾಟ್ ಹೀಸ್ ಫಸ್ಟ್ ಲಿಟರರಿ ರೀಡಿಂಗ್ ವಾಸ್. ಇಲ್ಲಿ ಏನಾದರೂ ವಾಟ್ ವಾಸ್ ಅಂತ ನೀವು ಹಾಕಿದ್ರಿ ತಪ್ಪಾಗತ್ತೆ. ಯಾಕಂದ್ರೆ ಇಂಟ್ರೋಗೇಟಿವ್ ಆಗತ್ತೆ. ಇಂಟ್ರೋಗೇಟಿವ್ ಇದ್ದಿದ್ದು ಏನ್ ಮಾಡ್ಕೋಬೇಕು ಅನ್ನೋ ನೆನಪಿರ್ಬೇಕು, ಅಸರ್ಟಿವ್ ಅಂತ ಬದಲಾವಣೆ ಮಾಡ್ಕೋಬೇಕು. ಸಿ ದಿಸ್ ಒನ್, ಹೌದಾ? ಇಲ್ಲಿ ವಾಸ್ ಅಂತ ಇಲ್ಲ ಹಾಕಿದ್ರೆ ಇಂಟ್ರೋಗೇಟಿವ್ ಆಗತ್ತೆ. ಅದಕ್ಕಾಗಿ ನಾವು ಏನ್ ಮಾಡ್ಕೊಳ್ತೇವೆ, ವಾಟ್ ಹೀಸ್ ಫಸ್ಟ್ ಲಿಟರ್ ರೀಡಿಂಗ್ ವಾಸ್ ಅಂತ ಹಿಂಗೆ ಹಾಕೋತೇವೆ. ಅದ್ರ ಜೊತೆಗೆ ಕಂಟಿನ್ಯೂ ಮಾಡಿ, ಬೋಗಸ್ ರಿಪ್ಲೈಡ್ ದ್ಯಾಟ್ ಹೀಸ್ ಫಸ್ಟ್ ಲಿಟರ್ ರೀಡಿಂಗ್ ವಾಸ್ ಗ್ರಿಮ್ಮಿ ಫೇ ಟೈಲ್ಸ್. ಸಿಂಪಲ್ ನೋಡಿ. ಆಮೇಲೆ ಇಲ್ಲಿ ಬರೋಣ, ಫೇ ಡಿಡ್ ಯು ರೀಡ್ ಇಟ್. ಯಾವುದಿದು? ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಇದ್ದಿದ್ದು ಏನಾಗತ್ತೆ, ಪಾಸ್ಟ್ ಪರ್ಫೆಕ್ಟ್ ಅಂತ ಬದಲಾವಣೆ ಆಗತ್ತೆ, ನೆನಪಿರ್ಲಿ. ಹೀಗಾಗಿ ನಾವೇನ್ ಮಾಡ್ಕೋತೀವಿ, ಇಲ್ಲಿ ಜಸ್ಟ್ ಗ್ಲಾನ್ಸ್ ಮಾಡ್ಕೋತೀವಿ. ಬೋಗಸ್ ರಿಪ್ಲೈಡ್ ದಟ್ ಹಿ ಹ್ಯಾಡ್ ರೆಡ್ ಇಟ್ ಅಂತ ತಗೋತೀವಿ. ನೋಡಿ, ಯು ಅಂದ್ರೆ ಹಿ ರೆಡ್ ಅನ್ನೋದೇನು ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಇದು ಪಾಸ್ಟ್ ಪರ್ಫೆಕ್ಟ್ ಆಗೋದ್ರಿಂದ ನಾವೇನ್ ಮಾಡ್ಕೊಳ್ಳೋದು, ಹಿ ಹ್ಯಾಡ್ ರೆಡ್ ಇಟ್ ಇನ್ ಇಸ್ ಫಾದರ್ ಲೈಬ್ರರಿ. ಇನ್ ಕಂಟಿನ್ಯೂಡ್ ದ್ಯಾಟ್ ಅಗೇನ್ ಹಿ, ಇಲ್ಲೇನಿದೆ ಐ ರೆಡ್ ಇಟ್, ಮತ್ತೆ ಸಿಂಪಲ್ ಪಾಸ್ಟ್ ಇದು. ಸಿಂಪಲ್ ಪಾಸ್ಟ್ ಇದ್ದದ್ದು ಮತ್ತೆ ಏನ್ ಮಾಡ್ಕೊಳ್ತೇವೆ, ಸಿ ದಿಸ್ ಒನ್ ಅಗೇನ್ ವಿ ಹ್ಯಾವ್ ಟು ಗೋ ಥ್ರೂ ದಿಸ್ ಒನ್. ಏನಂತಂದ್ರೆ ಹಿ ಹ್ಯಾಡ್ ರೆಡ್ ಇಟ್ ಇನ್ ಫಾದರ್ ಲೈಬ್ರರಿ. ಇದು ಸ್ವಲ್ಪ ನೆನಪಿರ್ಲಿ. ಅಂಡ್ ಕಂಟಿನ್ಯೂಡ್ ದ್ಯಾಟ್ ಇಲ್ಲಿ ಇಟ್ ಟಾಟ್ ಸಿಂಪಲ್ ಪಾಸ್ಟ್, ಹೌದಾ? ಸಿಂಪಲ್ ಪಾಸ್ಟ್ ಇದ್ದದ್ದು ಮತ್ತೇನಾಗತ್ತೆ, ಪಾಸ್ಟ್ ಪರ್ಫೆಕ್ಟ್. ಹೀಗಾಗಿ ನಾವು ಏನ್ ಮಾಡ್ಕೋತೇವೆ, ಇಲ್ಲಿ ಹ್ಯಾಡ್ ಪ್ಲಸ್ V3 ತಗೋತೇವೆ. ಅದಕ್ಕಾಗಿ ಇಟ್ ಹ್ಯಾಡ್ ಟಾಟ್ ಹಿ ಮೋರ್ ದನ್ ಎನಿ ಹೈಸ್ಕೂಲ್ ಆರ್ ಯೂನಿವರ್ಸಿಟಿ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಕಾನ್ಸೆಪ್ಟ್. ಅದಕ್ಕೆ ಮೊದಲನೇ ಬಗ್ಗೆ ಪರ್ಫೆಕ್ಷನ್ ಇದ್ರೆ ಬೇಗ ಇದು ಡೈಜೆಸ್ಟ್ ಆಗತ್ತೆ ಅನ್ನೋ ವಿಚಾರ. ನೆಕ್ಸ್ಟ್ ನೋಡಿ, ಥರ್ಡ್ ಒನ್, ಡು ನಾಟ್ ಫಾರ್ಗೆಟ್ ಮೀ ಅವರ್ ಸೈನ್ ಈಸ್ ದ ಮೋಟರ್ ಕಾರ್. ನೋಡಿ ಇಲ್ಲಿ ಡು ನಾಟ್ ಫಾರ್ಗೆಟ್ ಮೀ ಅವರ್ ಸೈನ್ ಈಸ್ ದ ಮೋಟರ್ ಕಾರ್. ರೂಪ್ ರಿಕ್ವೆಸ್ಟೆಡ್ ದ ವುಮನ್. ನೋಡಿ ಡು ನಾಟ್ ಇರೋದ್ರಿಂದ ಇದು ಯಾವ್ದಂದ್ರೆ ಇಂಪೆರೇಟಿವ್ ಸೆಂಟೆನ್ಸಸ್, ನೆನಪಿರಲಿ.
ಇಂಪೆರೇಟಿವ್ ಸೆಂಟೆನ್ಸ್ ಅಂದರೆ ಆರ್ಡರ್, ಕಮಾಂಡ್ ಅಂತ ಇರೋದು ಅಥವಾ ರಿಕ್ವೆಸ್ಟ್ ಅಂತ ಇರಬಹುದು. ಅದಕ್ಕಾಗಿ ರಿಕ್ವೆಸ್ಟ್ ದ ವುಮನ್, ಇಲ್ಲಿ ನೋಡಿ ಡು ನಾಟ್ ಇದೆಲ್ಲ ನಾಟ್ ಟು ಫಾರ್ಗೆಟ್ ಅಂತ ಹಾಕೋತೀವಿ. ಅಂದರೆ ಟು ಇನ್ಫಿನಿಟಿವ್ ಬಳಕೆ ಮಾಡ್ಕೊಳ್ಳೋದು ಅರ್ಥ. ನಾಟ್ ಟು ಫಾರ್ಗೆಟ್ ದ್ಯಾಟ್ ದೇಯರ್ ಸೈನ್ ವಾಸ್ ಮೋಟರ್ ಕಾರ್. ದ ವುಮನ್ ಆಸ್ಟ್ ರೂಪ್, ನೋಡಿ ಇಲ್ಲಿ ರೂಪ್ ಇದು ಏನಂತಂದ್ರೆ ಮತ್ತೆ ಎಸ್ ಆರ್ ನೋ ಟೈಪ್, ಎಸ್ ಆರ್ ನೋ ಟೈಪ್. ಅದಕ್ಕೆ ನಾವೇನು ಮಾಡ್ಕೊಳ್ತೇವೆ, ಇಫ್ ಅನ್ನ ಬಳಕೆ ಮಾಡ್ಕೊಳ್ತೇವೆ. ಇಟ್ ವಾಸ್ ಮೋಟರ್ ಲೈಕ್ ಕಾರ್, ಈ ರೀತಿ ಕಂಟಿನ್ಯೂ. ಇಟ್ ವಾಸ್ ದ ಸೇಮ್ ಕಾರ್ ಅಂತಂದಾಗ ಇಟ್ ವಾಸ್ ದ ಸೇಮ್ ಕಾರ್. ಈಸ್ ಇದ್ದಿದ್ದು ವಾಸ್ ಅಂತ ಬಳಕೆ ಮಾಡ್ಕೊಳ್ತೇವೆ. ಆಮೇಲೆ ಮತ್ತೇನಾದ್ರೆ ಡು ನಾಟ್ ಡೋಂಟ್ ಲುಕ್ ಇದೆ, ಮತ್ತೆ ಇಲ್ಲಿ ನಾವು ಡೋಂಟ್ ಲುಕ್ ಇದ್ದಾಗ ಏನು ಮಾಡ್ಕೊಳ್ತೇವೆ, ಆಸ್ಕ್ ಹರ್ ನಾಟ್ ಟು ಲುಕ್ ಆಟ್ ಅದರ್ ಮ್ಯಾನ್ಸ್ ಹೆಡ್. ನೋಡಿ ಇಷ್ಟೇ ಬರೆದ್ರೆ 5 ಮಾರ್ಕ್ಸ್. ಸ್ವಲ್ಪ ಈ ವಿಡಿಯೋನ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ 4th ಒನ್ ನೋಡಿ. ಓಕೆ, ಟೀಚರ್, ಇದು ಹೊಸ ಕ್ವಶನ್. ಈ ಹೊಸ ಕ್ವಶನ್ಸ್ ಅದರ ಆನ್ಸರ್ ಸ್ವಲ್ಪ ಕ್ಲಾರಿಟಿ ಇರಲಿ. ಮತ್ತೆ ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್ ಸ್ಮಿತಾ? ಟೀಚರ್ ಯಾರು ಕೇಳ್ತಾ ಇದ್ದಾರೆ? ಸ್ಮಿತಾ. ಸೊ ಟೀಚರ್ ಆಸ್ ಸ್ಮಿತಾ ವೈ ಆಸ್ ಇಟ್ ಇಸ್ ಇಟ್ ವಿ. ಯು ಅಂದ್ರೆ ಯಾರಿಲ್ಲಿ? ಶಿ ಅಂತಂದಾಗೆ. ಅದಕ್ಕಾಗಿ ಏನು ಮಾಡ್ಕೊಳ್ಳದೆ, ವೈ ಶಿ ವಾಸ್ ಸ್ಟ್ಯಾಂಡಿಂಗ್ ದೇಯರ್. ಸಿ ದಿಸ್ ಒನ್, ಇದು ಪ್ರೆಸೆಂಟ್ ಕಂಟಿನ್ಯೂಯಸ್, ಇದ್ದಿದ್ದು ಪಾಸ್ಟ್ ಕಂಟಿನ್ಯೂಯಸ್. ಹೀಗಾಗಿ ಶಿ ವಾಸ್ ಸ್ಟ್ಯಾಂಡಿಂಗ್ ದೇಯರ್. ನೆಕ್ಸ್ಟ್ ಒನ್, ಇಲ್ಲಿ ಸ್ಮಿತಾ ರಿಪ್ಲೈಡ್. ಸ್ಮಿತಾ ರಿಪ್ಲೈ, ಐ ಅಂದ್ರೆ ಯಾರಿಲ್ಲಿ? ದಿಸ್ ಇಸ್ ಸ್ಮಿತಾ ಒನ್ಲಿ. ಅದಕ್ಕೆ ಏನು ಮಾಡ್ಕೊಳ್ತೇವೆ, ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದದ್ದು ಪಾಸ್ಟ್ ಕಂಟಿನ್ಯೂಸ್. ಹೀಗಾಗಿ ಶಿ ವಾಸ್ ವೇಟಿಂಗ್ ಫಾರ್ ದ ಬಸ್. ನೆಕ್ಸ್ಟ್, ಟೀಚರ್ ವಿಲ್ ದ ಬಸ್ ಕಮ್ ನೌ? ನೋಡಿ ಹೆಂಗೆ ಕೊಟ್ಟಿದ್ದಾನೆ. ದಿಸ್ ಈಸ್ ಅಗೇನ್ ವಾಟ್ ಇರ್ ಎಸ್ ಆರ್ ನೋ ಟೈಪ್ ಕ್ವಶನ್. ಅದಕ್ಕೆ ಏನು ಮಾಡ್ಕೊಳ್ತೇವೆ, ಟೀಚರ್ ಆಸ್ಕ್ಡ್, ಅಗೇನ್ ಆಸ್ಕ್ಡ್ ಹರ್, ಇಫ್ ಅಂತ ತಗೋತೇವೆ. ಇಲ್ಲಿ ದ ಬಸ್ ಫಸ್ಟಿಗೆ ಬಂದ್ಕೊಂಡು ವಿಲ್ ಇದ್ದದ್ದು ಇಲ್ಲಿ ವುಡ್ ಅಂತ ಮಾಡ್ಕೊಳ್ತೇವೆ. ವಿಲ್ ಇದ್ದದ್ದು ವುಡ್ ಅಂತ ಚೇಂಜ್ ಆಗುತ್ತೆ. ಇಲ್ಲೇ ವುಡ್ ಫಸ್ಟಿಗೆ ಬಂತಂದ್ರೆ ಎಸ್ ಆರ್ ನೋ ಟೈಪ್ ಕ್ವಶನ್ ಜೊತೆಗೆ ಇದೇನಾಗುತ್ತೆ, ಇಂಟ್ರೋಗೇಟಿವ್ ಆಗುತ್ತೆ. ಇಂಟ್ರೋಗೇಟಿವ್ ಇದ್ದಿದ್ದು ಅಸರ್ಟಿವ್ ಮಾಡ್ಕೋಬೇಕು. ಹೀಗಾಗಿ ಇಫ್ ದ ಬಸ್ ವುಡ್ ಕಮ್ ದೆನ್, ನೋಡಿ ನಾವು ಇದ್ದಿದ್ದನ್ನ ದೆನ್ ಮಾಡ್ಕೋತೀವಿ. ದೆನ್ ರಿಪ್ಲೈಡ್ ಅಫರ್ಮೇಟಿವ್ಲಿ ಆ್ಯಂಡ್ ಸೇಡ್ ಇಟ್ ವುಡ್ ಕಮ್. ನೋಡಿ ಸಿ, ಈ ರೀತಿ ಮೀನಿಂಗ್ ಕೊಡೋದು. ನೆಕ್ಸ್ಟ್ ಒನ್, ಟೀಚರ್ ಇಫ್ ಯು ಡೋಂಟ್ ಗೆಟ್ ಬಸ್ ಗೋ ಬೈ ಆಟೋ. ಟೀಚರ್ ಸಜೆಸ್ಟೆಡ್, ಯಾಕಂದ್ರೆ ಇಂಪೆರೇಟಿವ್ ಸೆಂಟೆನ್ಸಸ್. ಸಜೆಸ್ಟೆಡ್ ಹರ್ ಟು ಗೋ ನೆನಪಿರ್ಲಿ. ಯಾಕಂದ್ರೆ ಇಲ್ಲಿ ಏನಿದೆ, ಗೋ ಇದೆಲ್ಲ ಇದ್ರ ಮುಂದೆ ಇನ್ಫಿನಿಟಿವ್ ಹಚ್ಕೋತೀವಿ. ಯಾಕಿದೆ, ಯಾವ ಟೈಪ್ ಸೆಂಟೆನ್ಸ್ ಇದು ನೆನಪಿಟ್ಕೋಬೇಕು. ಹರ್ ಟು ಗೋ ಬೈ ಆಟೋ ಇಫ್ ಶಿ ಡಿಡ್ ನಾಟ್ ಗೆಟ್ ದಿಸ್ ಬಸ್. ಸೊ ಈ ರೀತಿ ಸೆಂಟೆನ್ಸ್ಗಳನ್ನ ತಗೋಬೇಕಾಗತ್ತೆ. ಸೊ ಅಗೇನ್ ಇಲ್ಲೂ ಕೂಡ 5 ಮಾರ್ಕ್ಸ್ ದಷ್ಟಿಂದ ಈ ಎಕ್ಸಾಂಪಲ್ ಕೂಡ ಬಹಳನೇ ಇಂಪಾರ್ಟೆಂಟ್, ನೆನಪಿರ್ಲಿ. ನೆಕ್ಸ್ಟು, ಇದು ನಿಮಗೆ ಗೊತ್ತಿರಬೇಕು, ಲಾಸ್ಟ್ ಎಕ್ಸಾಮ್ದಲ್ಲಿ ಐ ಥಿಂಕ್ ಪ್ರಿಪ್ರೇಟರಿಯಲ್ಲಿ ಬಂದಿತ್ತು ಅಂತ ಅನ್ಕೊಳ್ತಾನೆ. ಇದು ಪ್ರಿಪ್ರೇಟರಿಯಲ್ಲಿ ಬಂದಿರುವಂಥದ್ದು ಕ್ವಶನ್. ಇದು ರಿಪೀಟು ಆಗ್ಬೋದು ಕೂಡ ನಿಮಗೆ. ಸ್ವಲ್ಪ ಇದು ಕೂಡ ನಿಮಗೆ ಗ್ಲಾನ್ಸ್ ಮಾಡ್ತಾ ಹೋಗಿ. ದಿಸ್ ಈಸ್ 5 ಮಾರ್ಕ್ಸ್. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಸ್ಟ್ ನೋಡ್ತಾ ಹೋಗಿ. ಜಸ್ಟ್ ಐ ವಿಲ್ ಸ್ಕಿಪ್, ಐ ವಿಲ್ ಮೇಕ್ ಯು ಟು ಸ್ಟ್ಯಾಂಡ್ ಫಾರ್ 1 minute. ಜಸ್ಟ್ ಯು ಹ್ಯಾವ್ ಟು ಗೋ ಥ್ರೂ ದಿಸ್ ಒನ್. ಓಕೆ, ನೋಡಿ ಎಕ್ಸಾಂಪಲ್ಸ್ ಹೆಂಗಿರುತ್ತೆ, ಏನು ಮಾಡ್ಕೋಬೇಕು ಎಲ್ಲ ಕೂಡ ನಿಮಗೆ ಕ್ಲಾರಿಟಿ ಇರಬೇಕು. ಅದಕ್ಕಾಗಿ ಇದನ್ನು ನೀವು ನೋಟ್ ಡೌನ್ ಕೂಡ ಮಾಡ್ಬೋದು. ಸಮಯದ ಅಭಾವ ಬಹಳ ಕಡಿಮೆ ಇದೆ, ಎಲ್ಲವನ್ನೂ ಕೂಡ ಗ್ಲಾನ್ಸ್ ಮಾಡಬೇಕು. ಗ್ರಾಮರ್ ಪಾರ್ಟ್ ಬಂತು, ಲಿಟ್ರೇಚರ್ ಪಾರ್ಟ್ ಬಂತು, ಮಲ್ಟಿಪಲ್ ಚಾಯ್ಸ್ ಬಂತು, ಈ ರೀತಿ. ಓಕೆ, ಇದಕ್ಕಾಗಿ ಸ್ವಲ್ಪ ವಿಡಿಯೋನ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ನನ್ನ ಉದ್ದೇಶ ನಿಮಗೆ 5 ಮಾರ್ಕ್ಸ್ ಸಿಗಬೇಕು ಅಷ್ಟೇ. ಓಕೆ, ಫೈನ್. ನೆಕ್ಸ್ಟ್ ನೋಡಿ, ಒನ್ ಮೋರ್ ಎಕ್ಸಾಂಪಲ್. ಕ್ಯಾನ್ ಐ ಗೆಟ್ ಎನ್ ಅಪಾಯಿಂಟ್ಮೆಂಟ್ ವಿತ್ ಅ ಡಾಕ್ಟರ್ ಟುಡೇ? ಕ್ಯಾನ್ ಐ ಗೆಟ್ ಆನ್ ಅಪಾಯಿಂಟ್ಮೆಂಟ್ ವಿತ್ ಅ ಡಾಕ್ಟರ್ ಟುಡೇ? ಇಲ್ಲಿ ನೋಡಿ ರಿಸೆಪ್ಷನಿಸ್ಟ್ ಏನು ಮಾತಾಡ್ತಾರೆ. ಎನ್ಕ್ವೈರ್ಡ್ ದಿಸ್ ಪರ್ಸನ್ ಇಫ್ ಹೀ ಕುಡ್ ಗೆಟ್ ಎನ್ ಅಪಾಯಿಂಟ್ಮೆಂಟ್ ವಿತ್ ಅ ಡಾಕ್ಟರ್ ದ್ಯಾಟ್ ಡೇ. ನೋಡಿ ಟುಡೇ ಇದ್ದಿತ್ತು, ದಟ್ ಡೇ. ಇವು ಸಣ್ಣ ಸಣ್ಣ ವಿಷಯಗಳು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಒನ್, ಇವರೇನು ರಿಪ್ಲೈ ಮಾಡ್ತಾರೆ ಅಂದರೆ, ರಿಪ್ಲೈಡ್ ದ್ಯಾಟ್ ಹೀ ಈಸ್ ಇದ್ದಿದ್ದು ಹೀ ವಾಸ್ ನಾಟ್ ಅವೈಲೇಬಲ್ ದ್ಯಾಟ್ ವೀಕ್. ದಿಸ್ ಇದ್ದಿದ್ದು ದ್ಯಾಟ್ ಅಂತ ಬಳಕೆ ಮಾಡ್ಕೊಳ್ತೇವೆ. ನೆಕ್ಸ್ಟ್, ದೀಪಕ್ ವೆನ್ ವಿಲ್ ಹೀ ಕಮ್ ಅಂತಂದಾಗ ಆಸ್ಕ್ಡ್ ಎನ್ಕ್ವೈರ್ಡ್. ಯಾರಿಗೆ? ಇವ್ರು ಕೇಳ್ತಾರೆ. ವೆನ್ ಹೀ ವುಡ್ ಕಮ್, ನೋಡಿ ಹೀ ವಿಲ್ ಇದ್ದದ್ದು ಇಲ್ಲಿ ತಗೋತೇವಿ, ಹೀ ವುಡ್ ಕಮ್ ಈ ರೀತಿ ತಗೋತೇವೆ. ಅದಕ್ಕೆ ದೆನ್ ದ ರಿಪ್ಲೈಡ್ ದ್ಯಾಟ್ ಹೀ ವುಡ್ ಕಮ್ ಆನ್ ದ ನೆಕ್ಸ್ಟ್ ಮಂಡೇ. ಸಿ ದಿಸ್ ಒನ್, ಸೇಮ್ ಥಿಂಗ್. ದೆನ್ ಫೈನಲಿ ದೀಪಕ್ ರಿಕ್ವೆಸ್ಟೆಡ್, ಪ್ಲೀಸ್ ಇದ್ರೆ ಪ್ಲೀಸ್ ಬರೀ ಹೋಗಿಲ್ಲ, ರಿಕ್ವೆಸ್ಟೆಡ್ ಅಂತ ಬರಿಬೇಕಾಗತ್ತೆ. ಆಮೇಲೆ ಪ್ಲೀಸ್ ಫಿಕ್ಸ್ ಎನ್ ಅಪಾಯಿಂಟ್ಮೆಂಟ್ ಫಾರ್ ಮಂಡೇ. ಇದು ಯಾವುದಂತ ಇಂಪೆರೇಟಿವ್ ಸೆಂಟೆನ್ಸ್. ಇಂಪೆರೇಟಿವ್ ಸೆಂಟೆನ್ಸ್ ಬಂದಾಗ ಎಷ್ಟೋ ಸಲ ನಾನು ಹೇಳಿರ್ತೇನೆ, ಇಲ್ಲಿ ವರ್ಬ್ ಅನ್ನ ಹುಡುಕಬೇಕು. ವರ್ಬ್ ಯಾವುದು ಇದರಲ್ಲಿ? ದಿಸ್ ಈಸ್ ವರ್ಬ್. ವರ್ಬ್ ಮುಂದೆ ಏನು ಹಾಕಬೇಕು? ಟು ಹಾಕಬೇಕು. ಅದಕ್ಕಾಗಿ ದಿಸ್ ಇಸ್ ಒನ್, ಟು ಫಿಕ್ಸ್ ಅನ್ ಅಪಾಯಿಂಟ್ಮೆಂಟ್ ಫಾರ್ ಮಂಡೇ. ವೆರಿ ಸಿಂಪಲ್ ಟಾಪಿಕ್. ಇಷ್ಟೇ ಬರೆದ್ರೆ 5 ಮಾರ್ಕ್ಸ್. ಸ್ವಲ್ಪ ಗೊತ್ತಿರಲಿ.
ಹಾಗೆ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ ಏನಿರುತ್ತೆ, ಏನು ಬರ್ಬೋದು, ನಮ್ಮ ಆನ್ಸರ್ ಏನಿರಬೇಕು, ಈ ರೀತಿ. ದಿಸ್ ಇಸ್ ವಾಟ್. ಓಕೆ, ನೆಕ್ಸ್ಟ್ 6 ನೋಡಿ. ಇದು ಬಹಳ ಸಲ ಎಕ್ಸಾಮ್ದಲ್ಲಿ ಕೂಡ ಕೇಳಿರುತ್ತೆ. ಇದು ಯಾವ ಟಾಪಿಕ್ ಅಂತ ತಕ್ಷಣ ನಿಮ್ಗೆ ಗೊತ್ತಾಗಬೇಕು. ಯಾವುದು? 2DR. ಸಿ ದಿಸ್ ಒನ್. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಟು ಡೀಲಿಂಗ್ ವಿತ್ ರಾಸ್ಕಲ್. ದ ಪ್ರೆಸೆಂಟ್ ಪ್ಲಾನ್ ಇಸ್ ಟೂ ಎಕ್ಸ್ಪೆನ್ಸಿವ್. ಹೌದಾ? ಪ್ರಿನ್ಸ್ ಯಾರು ಕೇಳ್ತಾರೆ ಅಂದರೆ ಟೋಲ್ಡ್ ದ ಮಿನಿಸ್ಟರ್. ಹೌದಾ? ಯು ಅಂದರೆ ಯಾರಿಲ್ಲಿ? ದಿಸ್ ಪರ್ಸನ್. ಸಿ ದಿಸ್ ಒನ್. ಓಕೆ, ಯು ಮಸ್ಟ್ ಬಂದಾಗ ನಾವು ಏನು ಮಾಡ್ಕೋಬೇಕು? ಹ್ಯಾಡ್ ಟು ಅನ್ನೋ ಬಳಕೆ ಮಾಡ್ಕೊಳ್ತೀವಿ. ಇದು ಗ್ರಾಮರ್ ಪಾರ್ಟು. He had to find some cheaper way of dealing with the rascal and continued the present plan was too expensive. ಇಲ್ಲಿ these ಇದ್ರೆ ನಾವು ವಾಸ್ ಹಾಕೋತೆ, ಉಳ್ಕಿದೆ ಆಲ್ಮೋಸ್ಟ್ ಆಸ್ ಇಟ್ ಇಸ್, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಒನ್, ಅದಕ್ಕೆ ಮಿನಿಸ್ಟರ್ ಹ್ಯಾಡ್ ಗಿವನ್ ಓಪನ್ ದ್ಯಾಟ್. ಓಕೆ, ಇಲ್ಲಿ ಏನಂತಂದ್ರೆ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್. ಇಲ್ಲಿ ಪಾಸ್ಟ್ ರೆಫರೆನ್ಸ್ ಮಾಡ್ಕೊಳ್ತೀವಿ, ಹೀಗಾಗಿ ನಾವೇನು ಮಾಡ್ಕೊಳ್ತೀವಿ? ದೇ ಹ್ಯಾಡ್ ಟು ಡಿಸ್ಮಿಸ್ ದ ಗಾರ್ಡ್ ಅಂತ ಬರೀತೀವಿ. ಫ್ರೆಂಡ್ಸ್, ವಿಲ್ ಇಟ್ ಬಿ ಸೊಲ್ಯೂಷನ್ ಅಂತಂದಾಗ ಪ್ರಿನ್ಸ್ ಆಸ್ಕ್ಡ್ ಇಫ್. ಯಾಕಂದ್ರೆ ಎಸ್ ಆರ್ ನೋ ಟೈಪ್ ಕ್ವಶನ್ ಇದು. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಬಂದಾಗ ನಾವೇನು ಮಾಡ್ಕೋಬೇಕು? ಇಫ್ ಅನ್ನ ಬಳಕೆ ಮಾಡ್ಕೋಬೇಕು. ಹೀಗಾಗಿ ಇಫ್ ಇಟ್ ವುಡ್ ಬಿ ಸೊಲ್ಯೂಷನ್ ಅಂತ ಬಳಕೆ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಮಿನಿಸ್ಟರ್. ದ ಮಿನಿಸ್ಟರ್ ರಿಪ್ಲೈಡ್ ಇನ್ ಎ ಪಾಸಿಟಿವ್ ಅಂಡ್ ಸೇಡ್ ದ್ಯಾಟ್ ಹಿ ವುಡ್ ರನ್ ಅವೇ. ನೋಡಿ ಎಷ್ಟು ಸಿಂಪಲ್ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ಕೂಡ ಗೊತ್ತಿರಲಿ. ನೆಕ್ಸ್ಟ್ 7th ನೋಡಿ. ಇದನ್ನು ಕೂಡ ನಾವು ಡಿಸ್ಕಸ್ ಕೂಡ ಮಾಡಿದ್ದೇವೆ. 7th ಕ್ವಶನ್ ಅನ್ನ ಐ ವಿಲ್ ಎಷ್ಟೋ ಕ್ಲಾಸಲ್ಲಿ ಎಷ್ಟೋ ಸಪ್ರೇಟಾಗಿ ಇದನ್ನು ಹೆಂಗೆ ಬರುತ್ತೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಹೌದಾ? ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೆನಪಿರಲಿ, ಬಹಳನೇ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಡೊನಾಲ್ಡ್ ಲೋರಾ ಡು ಯು ಯೂಸ್ ಅ ಶೂ ಬ್ರಷ್ ಆಸ್ ಹ್ಯಾಂಡ್ ಕರ್ಶೀಪ್. ಯಾರು ಕೇಳ್ತಾಳೆ ಅಂತಂದ್ರೆ ಆಸ್ಕ್ ಡಾನ್ ಗೊಂಜಾಲೋ. ಇಲ್ಲಿ ಯಾಕೆ ಇಫ್ ಅನ್ನು ಬಳಕೆ ಮಾಡ್ಕೊಂಡಿದ್ದಾವೆ ಅಂದ್ರೆ ಎಸ್ ಆರ್ ನೋ ಟೈಪ್ ಕ್ವಶನ್ ಗೊತ್ತಿರಲಿ, ಹೀಗಾಗಿ. ಓಕೆ, ಸೊ ಹಿಯರ್ ಇಫ್ ಹಿ ಯೂಸ್ ಅ ಶೂ ಬ್ರಷ್ ಆಸ್ ಹ್ಯಾಂಡ್ ಕರ್ಶೀಪ್, ಅದಕ್ಕೆ ಡಾನ್ ಗೊಂಜಾಲ್ ರಿಪ್ಲೈ ಏನು ಮಾಡ್ತಾರೆ ನೋಡಿ, ಲೌರಾ ವಾಟ್ ರೈಟ್. ನೋಡಿ ವಾಟ್ ರೈಟ್, ಇಲ್ಲಿ ಯು ಅಂತಂದ್ರೆ ಯಾರು ಅಂತಂದ್ರೆ ಡೊನಾಲ್ಡ್ ಲೌರಾ, ಅದಕ್ಕೆ ನಾವು ಶಿ ಅಂತ ಬಳಕೆ ಮಾಡ್ಕೊಳ್ತೀವಿ. ಹೌದಾ? ಶಿ ಹ್ಯಾಡ್ ಟು ಕ್ರಿಟಿಸೈಸ್ ಹಿಸ್ ಆಕ್ಷನ್ಸ್. ನೆನಪಿರಲಿ. ಅದಕ್ಕೆ ಡೊನಾಲ್ಡ್ ಲೌರಾ ಏನು ಹೇಳ್ತಾರೆ ಅಂದರೆ ರಿಪ್ಲೈಡ್ ದಟ್ ಶಿ ಹ್ಯಾಡ್ ಅ ನೇಬರ್ಸ್ ರೈಟ್. ನೆಕ್ಸ್ಟು ಡಾನ್ ಗೊಂಜಾಲೋ ಐ ಡು ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್. ಅದಕ್ಕಾಗಿ ಡಾನ್ ಗೊಂಜಾಲೋ ಟೋಲ್ಡ್ ಲೌರಾ ದ್ಯಾಟ್ ಹಿ ಡಿಡ್ ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್. ವೆರಿ ಸಿಂಪಲ್. ಕೊನೆಗೆ ಡೊನಾಲ್ಡ್ ಲೌರಾ ರಿಮಾರ್ಕ್ ದ್ಯಾಟ್ ಹಿ ವಾಸ್ ವೆರಿ ಪೊಲೈಟ್. ವೆರಿ ಸಿಂಪಲ್ ಟಾಪಿಕ್. ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗ್ಬೇಕು. ಹಾಂ, ಹಿಂಗೆ ಬಂದರೆ ಹಿಂಗೆ ಬರೀಬೇಕು, ಹೀಗೆ ಬಂದರೆ ಹಿಂಗೆ ಅಪ್ರೋಚ್ ಇರಬೇಕು, ಈ ರೀತಿ ಇರಬೇಕು ನಿಮ್ದಷ್ಟೇ ಆನ್ಸರ್ಸ್ಗಳು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 9th ನೋಡಿ. ದಿಸ್ ಇಸ್ ವಾಟ್ ಹಿಯರ್ ಪೆಟ್ರಾ. ಹೇಗೆ ಕ್ವಶನ್ಸ್ ಎಲ್ಲ ಹಿಂಗಿರುತ್ತೆ ನೋಡಿ. ಸೊ ದಿಸ್ ಈಸ್ ದ ಆನ್ಸರ್ ಆಫ್ ದಿಸ್ ಒನ್. ಸೊ ಇಷ್ಟೆಲ್ಲ ಕ್ವಶನ್ಸ್ಗಳು ನಿಮಗೆ ಯಾವುದಾದ್ರೂ ಒಂದು ಬಿತ್ತು ಅಂತಂದರೆ ದಯವಿಟ್ಟು ಮಾರ್ಕ್ಸ್ಗಳನ್ನು ಮಿಸ್ ಮಾಡ್ಕೋಬೇಡಿ. ಇದೆಷ್ಟು ಅಂತಂದರೆ ಮ್ಯಾಥ್ಸ್ ಇದ್ದಾಗೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಇವೆಲ್ಲ ಎಕ್ಸಾಂಪಲ್ಸು ವಿತ್ ಆನ್ಸರ್ಸು ನಿಮಗೆಲ್ಲ ಅನುಕೂಲ ಆಗಲಿ ಅಂತೇಳಿ ನಾನು ಪ್ರಯತ್ನ ಪಟ್ಟಿರೋದು. ಹೌದಾ? ಇನ್ನೊಂದು ಲಾಸ್ಟ್ ಒಂದನ್ನು ಬಿಡಿಸಂತ ಹೋಗಿ ಏನು ಮಾಡೋಣ. ಯಾವ್ದು ನೋಡಿ, ದಿಸ್ ಈಸ್ ವಾಟ್ ಕ್ವಶನ್ ನಂಬರ್ 10. ಇದು ಕೂಡ ಬಂದಿರುತ್ತೆ ಎಷ್ಟೋ ಸಲ. ಇದು ಕೂಡ ಎಷ್ಟೋ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಬಂದಿರೋದು ಕ್ವಶನ್ ನೋಡಿ. ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತಂದಾಗ ಅಲಿಫೆನ್ ಆಸ್ಬೋರ್ಗಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಯಾವುದೇ ಕಾರಣಕ್ಕೆ ಇಲ್ಲಿ ವಾಸ್ ಅಂತ ಬರೆಯೋ ಹಾಗಿಲ್ಲ, ಅದನ್ನು ನಾವು ಕೊನೆಗೆ ಬರಿಬೇಕಾಗುತ್ತೆ. ಹೌದಾ? ಜಸ್ಟ್ ಯು ಹ್ಯಾವ್ ಟು ಗೋ ಥ್ರೂ ದಿಸ್ ಒನ್. ಇಟ್ ವಾಸ್ ಅ ವೇ ಆಫ್ ಲೈಫ್ ಆ್ಯಂಡ್ ಹ್ಯಾವ್ ಯು ಥಾಟ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಬುಕ್ ಅಂತಿದೆ. ಅವಾಗ ನಾವೇನು ಮಾಡ್ಕೊಳ್ತೇವೆ, ಇಫ್ ಹಿ ಹ್ಯಾಡ್ thought writing of such history books. Next, Bogus replied that it was an excellent idea he could keep in his mind. Fine. 11th one ನೋಡಿ. ಆಯಿತು. 11th one ಇದು ಕೂಡ ಸ್ವಲ್ಪ ಎಕ್ಸಾಮ್ ಮೊದಲಿಂದ ಇದರಲ್ಲಿ ಕೂಡ ನಾವು ಕೇಳಿರ್ತೇವೆ. ಹಾಗೆ ನೋಡ್ತಾ ಹೋಗಿ, ಎಲ್ಲರ ಎಕ್ಸ್ಪ್ರೆಷನ್ಸ್ ಬೇಡ, ಜಸ್ಟ್ ನೀವೇ ಗ್ಲಾನ್ಸ್ ಮಾಡ್ಕೊಂತ ವಿಡಿಯೋನ ಪಾಸ್ ಮಾಡ್ಬೋದು. ಆನ್ಸರ್ ಹೇಗಿದೆ, ನೀವು ಆನ್ಸರ್ ಏನು ಬರೀಬಹುದು ಅನ್ನೋದನ್ನು ನೋಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಒನ್ 12th ಒನ್ ಹೊಸ ಕ್ವಶನು, ಬಟ್ ಎಕ್ಸಾಮಿನೇಷನಲ್ಲಿ ಬಂದಿರೋದು. ಏನು PU ಬೋರ್ಡ್ ಒಂದು ಸೆಟ್ ಆಫ್ ಕ್ವಶನ್ ಪೇಪರ್ ಕಳಿಸಿದಾರಲ್ಲ, ಇವನ್ ಪರ್ಫೆಕ್ಷನ್ ಮಾಡಿ ಅಂತೇಳಿ ಅದರಲ್ಲಿ ಬಂದಿರೋದು. ವೈ ಆರ್ ಯು ಸ್ಟಡಿಂಗ್? ಸ್ಮಿತಾ ಆಸ್ಕ್ಡ್ ಶಂಕರ್.
ವೈ ಹಿ ವಾಸ್ ಸ್ಟಡಿಂಗ್. ಯು ಅಂದರೆ ಯಾರಿಲ್ಲಿ? ದಿಸ್ ಇಸ್ ಶಂಕರ್. ಅದಕ್ಕೆ ನಾವು ಹಿ ಅಂತ ತಗೋತೇವೆ. ವಾಟ್ ಹಿ ವಾಸ್ ಸ್ಟಡಿಂಗ್. ಹೌದಾ? ಶಂಕರ್ ರಿಪ್ಲೈಡ್ ದಟ್ ಹಿ ವಾಸ್ ಸ್ಟಡಿಂಗ್ ಇಂಗ್ಲಿಷ್. ಹಿ ವಾಸ್ ಸ್ಟಡಿಂಗ್ ಇಂಗ್ಲಿಷ್. ಇಲ್ಲಿ ಡೂ ಯು ಫೈಂಡ್ ಇಟ್ ಡಿಫಿಕಲ್ಟ್ ಅಂತ ಇದೆ. ಅದಕ್ಕೆ ಆನ್ಸರ್ ಇರುತ್ತೆ ನೋಡಿ. ಆಸ್ ಇಫ್ ಹಿ ಕುಡ್ ಫೈಂಡ್ ಇಟ್ ಡಿಫಿಕಲ್ಟ್. ಸ್ಮಿತಾ ರಿಪ್ಲೈಡ್ ಇನ್ ದ ನೆಗೆಟಿವ್. ನೋಡಿ ಇದಕ್ಕೆ ಕ್ವಶನ್ಸು ಆನ್ಸರ್ಸು. ಶಿ ಸೇಡ್ ದ್ಯಾಟ್ ಶಿ ಫೌಂಡ್ ಮ್ಯಾಥಮೆಟಿಕ್ಸ್ ಡಿಫಿಕಲ್ಟ್. ಈ ರೀತಿ ನಾವು ತಗೋಬೇಕಾಗತ್ತೆ. ಓಕೆ, ಸೊ 13 ಕ್ವಶನ್ ಎಷ್ಟೋ ಸಲ ಬಂದಿರುತ್ತೆ. ಇದು ಕೂಡ ಸ್ವಲ್ಪ ಗಮನ ಇರಲಿ. ಆ್ಯಂಡ್ ದ ಲಾಸ್ಟ್ 14 ನೋಡಿ, ಇದು ಹೊಸ ಕ್ವಶನು. ಹೊಸ ಕ್ವಶನ್ಸ್ಗಳ ಬಗ್ಗೆ ಕೂಡ ಗಮನ ಇರಬೇಕು ನಿಮಗೆ. ಹಾರ್ಡ್ಲಿ ಒಂದು 10 ಮಿನಿಟ್ಸ್ನ ಸ್ವಲ್ಪ ಗ್ಲಾನ್ಸ್ ಮಾಡ್ತಾ ಹೋದಾಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೌದಾ? ದಿಸ್ ಈಸ್ ವಾಟ್ ಹೌ ಯು ಹ್ಯಾವ್ ಟು ರೈಟ್. ಕ್ವಶನ್ಸು ಇದೆ, ಆನ್ಸರ್ಸ್ ಕೂಡ ಮಾಡ್ಕೋಬೋದು. ನೋಡಿ, ವೈ ಆರ್ ಸೋ ಎಕ್ಸೈಟೆಡ್ ಅಬೌಟ್. ನೇಹ ಆಸ್ಕ್ಡ್ ಸ್ಮಿತಾ ವೈ ಶಿ ವಾಸ್ ಸೋ ಎಕ್ಸೈಟೆಡ್ ಅಬೌಟ್. ಯು ಅಂತಂದರೆ ಸ್ಮಿತಾ, ಅದಕ್ಕೆ ನಾವಿಲ್ಲಿ ಶಿ ಅಂತ ತಗೋತೀವಿ. ಸ್ಮಿತಾ ರಿಪ್ಲೈಡ್ ದ್ಯಾಟ್ ಹರ್ ಪ್ರೆಸೆಂಟೇಷನ್ ಹ್ಯಾಡ್ ಅಂತ ಯಾಕೆ ತಗೊಂಡು ಅನ್ನೋದು ಕೂಡ ಗಮನ ಇರಬೇಕು. ಮೈ ಪ್ರೆಸೆಂಟೇಷನ್ ಗಾಟ್ ಅಂತ ಇದೆ. ಇದು ಏನಂದರೆ ಸಿಂಪಲ್ ಪಾಸ್ಟ್ ಇದ್ದದಕ್ಕೆ ನಾವೇನು ಮಾಡ್ಕೊಳ್ತೇವೆ ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಹ್ಯಾಡ್ ಗಾಟ್ ಅಂತ ತಗೋತೀವಿ. ಸೀರೀಸ್ ಒನ್ ಗಾಟ್ ಅನ್ನೋದು ಸಿಂಪಲ್ ಪಾಸ್ಟು, ಅದಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಅಂದರೆ ಗಾಟ್ ಹ್ಯಾಡ್ ಗಾಟ್ ಅಂತ ತಗೋತೀವಿ. ಇದು ಕೂಡ ನೆನಪಿರಲಿ ನೋಡಿ. ಇನ್ ದ ಕಾಂಪಿಟೇಷನ್ ದಟ್ ಡೇ ಎನ್ಕ್ವೈರ್ಡ್ ಇಫ್ ಇಟ್ ವಾಸ್ ದ ಚೈಲ್ಡ್ ಲೇಬರ್. ನೇಹಾ ರಿಪ್ಲೈಡ್ ಇನ್ ಅಫರ್ಮೇಟಿವ್ ಅಂಡ್ ಸೆಡ್ ದಟ್ ಶಿ ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫಾರ್ ಇಟ್ ಫಾರ್ ವೀಕ್. ನೇಹಾ ಕಂಗ್ರ್ಯಾಚುಲೇಟೆಡ್ ಸ್ಮಿತಾ ಅಂಡ್ ಸೆಡ್ ಶಿ ವಾಸ್ ಹ್ಯಾಪಿ ಫಾರ್ ಹರ್. ನೋಡಿ ಹೇಗಿರುತ್ತೆ ಆನ್ಸರ್. ಆ್ಯಂಡ್ ದ ಲಾಸ್ಟ್ ಇನ್ನೊಂದು ನೋಡ್ಕೊಂಡು ಮುಗಿಸ್ಬಿಡೋಣ. ಓಕೆ, ಫೈನ್. ದಿಸ್ ಈಸ್ ವಾಟ್ ಇಯರ್ 15th ನೋಡಿ. ಓಕೆ, ಸೊ ಇದು ಕೂಡ ಇದು ಅಂದರೆ ನಿಮ್ಗೆ ಆಲ್ಮೋಸ್ಟ್ ಹೇಗೆ ಬರಿಬೇಕು ಅನ್ನೋದು ಗೊತ್ತಿರುತ್ತೆ. ಎಲ್ಲೋ ಒಂದಷ್ಟು ಕಡೆ ಇದೆ ಆನ್ಸರ್ ಕರೆಕ್ಟ್ ಇದೆನಾ ತಪ್ಪ ಹಿಂಗೆ ಬರುತ್ತಲ್ಲ, ಈ ದೃಷ್ಟಿಯಿಂದ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದರೆ ವಿತ್ ಆನ್ಸರ್ಸ್ ಕೂಡ ನಾನು ಕೊಡ್ತಾ ಇರೋದು. ಇದು ಅನುಕೂಲ ಆಗಲಿ ನಿಮಗೆ ಅಂತೇಳಿ. ಸೊ ವಿಡಿಯೋ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ನನ್ನೊಂದು ಅನಿಸಿಕೆ ಅಷ್ಟೇ. ಓಕೆ, ಎನಿವೇ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.